Hello everyone, welcome to Sanmarga classes. Let us see question number 64 of chapter Force and Laws of Motion. Describe Newton's third law of motion. Newton's third law of motion ಅನ್ನ describe ಮಾಡಕ್ಕೆ ಹೇಳ್ತಾ ಇದ್ದಾರೆ. Okay. According to this law, to every action there is an equal and opposite reaction. ಎಲ್ಲಾ actionಗೂ equal ಮತ್ತೆ opposite reactions ಇರುತ್ತೆ. When an object, say A, exert a force on another object, say B, then B also exerts a force on the A. ಇಲ್ಲಿ ಯಾವಾಗ A ಅನ್ನೋ ಆಬ್ಜೆಕ್ಟ್ B ಅನ್ನೋ ಆಬ್ಜೆಕ್ಟ್ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡುತ್ತೆ, ಅದು ಆಕ್ಷನ್ ಇದೆ. ಈಗ B ಸುಮ್ಮನೆ ಇರೋದಿಲ್ಲ, ದೆನ್ B ಆಲ್ಸೋ ಎಕ್ಸರ್ಟ್ಸ್ ಅ ಫೋರ್ಸ್ ಆನ್ ದ A ಮೇಲೆ B ಕೂಡ ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡುತ್ತೆ. These two forces are always equal in magnitude but opposite in direction. ಇವೆರಡು ಫೋರ್ಸ್ ಏನಿದಾವೆ, ದೇ ಆರ್ ಆಲ್ವೇಸ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್. ಅವು ಮ್ಯಾಗ್ನಿಟ್ಯೂಡ್ ಅಲ್ಲಿ ಈಕ್ವಲ್ ಇರುತ್ತೆ, ಬಟ್ ಡೈರೆಕ್ಷನ್ ಅಪೋಸಿಟ್ ಇರುತ್ತೆ ಅಲ್ವಾ. ಈಗ ಇಲ್ಲೊಂದು ಎ ಅನ್ನೋ ಆಬ್ಜೆಕ್ಟ್ ಬಿ ಆಬ್ಜೆಕ್ಟ್ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ರೆ, ಈ ಡೈರೆಕ್ಷನ್ ಅಲ್ಲಿ ಎ ಬಿ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡುತ್ತೆ, ಬಿ ಎ ಮೇಲೆ ಫೋರ್ಸ್ ಅನ್ನು ಅಪ್ಲೈ ಮಾಡುತ್ತೆ. This law clarifies that a single force can never exist and that the forces always exist in pairs. Forces ಯಾವಾಗಲೂ pairs ಅಲ್ಲಿ exist ಆಗುತ್ತೆ, ಸಿಂಗಲ್ ಆಗಿ ಎಕ್ಸಿಸ್ಟ್ ಆಗಲ್ಲ ಅಂತ ಹೇಳುತ್ತೆ. The two opposing forces are known as action and reaction. ಈ ಎರಡು ಅಪೋಸಿಂಗ್ ಫೋರ್ಸಸ್ ಏನಿದೆ ಅದನ್ನ ಆಕ್ಷನ್ ಅಂಡ್ ರಿಯಾಕ್ಷನ್ ಅಂತ ಕರೀತಾರೆ. ಸಿ, ರಾಕೆಟ್ ಅಲ್ಲಿ ಇರ್ಬಹುದು ಅಥವಾ ಬಲೂನ್ ಅಲ್ಲಿ ಇರ್ಬಹುದು. ಈಗ ಬಲೂನ್ ಅಲ್ಲಿ ಗಾಳಿ ತುಂಬ್ತೀರಿ, ಗಾಳಿ ತುಂಬಿ ಅದರ ಮೌತ್ ಅನ್ನ ಬಂದ್ ಮಾಡಿ ಹಿಡ್ಕೊಳ್ಳಿ. ಈಗ ಬಿಟ್ರೆ ಗಾಳಿ ಹೊರಗಡೆ ಹೋಗುತ್ತೆ, ಬಲೂನ್ ಏನಾಗುತ್ತೆ, ಸುಯ್ ಅಂತ ಹಾರ್ಕೊಂಡು ಮೇಲ್ಗಡೆ ಹೋಗುತ್ತೆ. ಇಲ್ಲಿ ಒಂದು ಆಕ್ಷನ್, ಇನ್ನೊಂದು ರಿಯಾಕ್ಷನ್. ಅದೇ ತರ ಇಲ್ಲಿ ರಾಕೆಟ್ ಅಲ್ಲಿ ಏನಾಗ್ತಾ ಇದೆ, ದೀಸ್ ಗ್ಯಾಸಸ್ ಏನಾಗ್ತಾ ಇದೆ, ಹೊರಗೆ ಬರ್ತಾ ಇದೆ ರಾಕೆಟ್ ಇಂದ. ರಾಕೆಟ್ ಇಂಜಿನ್ಸ್ ಏನ್ ಮಾಡ್ತಾ ಇದೆ, ದೇ ಆರ್ ಪುಷಿಂಗ್ ದ ಗ್ಯಾಸಸ್ ಅಲ್ವಾ. ಹಾಗಿದ್ರೆ ಇದು ಆಕ್ಷನ್ ಆಯ್ತು. ಗ್ಯಾಸ್ ಕೂಡ ಏನ್ ಮಾಡುತ್ತೆ, ಪುಷಸ್ ರಾಕೆಟ್ ಇನ್ ಅಪ್ವರ್ಡ್ ಡೈರೆಕ್ಷನ್. ಇಂಜಿನ್ಸ್ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಗ್ಯಾಸ್ ಅನ್ನ ಪುಷ್ ಮಾಡ್ತಾ ಇದೆ. ವೆರಾಸ್ ದಿಸ್ ಹಾಟ್ ಗ್ಯಾಸ್ ಪುಷಿಂಗ್ ರಾಕೆಟ್, ಹಾಟ್ ಗ್ಯಾಸ್ ಇಸ್ ಪುಷಿಂಗ್ ರಾಕೆಟ್ ಇನ್ ಅಪ್ವರ್ಡ್ ಡೈರೆಕ್ಷನ್. ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಪುಷ್ ಮಾಡ್ತಾ ಇದೆ. ಆಕ್ಷನ್ ರಿಯಾಕ್ಷನ್ ಯಾವಾಗ್ಲೂ ಪೇರ್ ಆಗೇ ಇರುತ್ತೆ. ದ ಫೋರ್ಸಸ್ ಆಫ್ ಆಕ್ಷನ್ ಅಂಡ್ ರಿಯಾಕ್ಷನ್ ಆಲ್ವೇಸ್ ಆಕ್ಟ್ ಆನ್ ಟೂ ಡಿಫರೆಂಟ್ ಬಾಡೀಸ್. ಆಕ್ಷನ್ ಮತ್ತೆ ರಿಯಾಕ್ಷನ್ ಎರಡು ಡಿಫರೆಂಟ್ ಬಾಡೀಸ್ ಮೇಲೆ ಆಕ್ಟ್ ಆಗ್ತಾ ಇರುತ್ತೆ. ಸಿ ಹಿಯರ್, ಇಫ್ ಯು ಕನ್ಸಿಡರ್ ಅಗೇನ್ ಎಕ್ಸಾಂಪಲ್ ಆಫ್ ರಾಕೆಟ್, ಇಂಜಿನ್ ಏನಿದೆ ಅದು ಗ್ಯಾಸ್ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡಿತ್ತು, ಆಕ್ಷನ್. ಗ್ಯಾಸ್ ಏನಿದೆ ರಾಕೆಟ್ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೆ, ದಿಸ್ ಇಸ್ ರಿಯಾಕ್ಷನ್. ಇಲ್ಲಿ ಗ್ಯಾಸ್ ಮೇಲೂ ಫೋರ್ಸ್ ಅಪ್ಲೈ ಆಗ್ತಾ ಇದೆ, ರಾಕೆಟ್ ಮೇಲೂ ಫೋರ್ಸ್ ಅಪ್ಲೈ ಆಗ್ತಾ ಇದೆ. ಸೊ ಆಕ್ಷನ್ ಅಂಡ್ ರಿಯಾಕ್ಷನ್ ಆಲ್ವೇಸ್ ಆಕ್ಟ್ ಆನ್ ಟೂ ಡಿಫರೆಂಟ್ ಬಾಡೀಸ್. ಥ್ಯಾಂಕ್ ಯು.